ಕಾಲ್ತುಳಿತದಲ್ಲಿ ಮತ್ತೆ ಇಬ್ಬರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. 6 ಅಭಿಮಾನಿಗಳು. ನಿಜಕ್ಕೂ ಹೊಟ್ಟೆ ಉರಿಯತ್ತೆ ಇಂತಹ ಸುದ್ದಿಗಳನ್ನ ಹೇಳಬೇಕು ಅಂದ್ರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪದವರಂತಹ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ವೆರಿ ಅನ್ಫಾರ್ಚುನೇಟ್ ಮಧು, ನೀವು ಹೇಳ್ತಾ ಇದ್ರಿ 6 ಜನ ಅಭಿಮಾನಿಗಳು ಅಂತ ಹೇಳಿದ್ರೆ ಕಾಲ್ತುಳಿತದಲ್ಲಿ ಸಾವನ್ನಪ್ತಾರೆ. ಖುಷಿಯ ಸೆಲೆಬ್ರೇಷನ್ ಟೈಮ್ ನಲ್ಲಿ ಬಂದು ಈ ತರ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ನೋಡಿ. ಅಪ್ಡೇಟ್, 4 ಜನ ವೈದೇಹಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ, ಇನ್ನಿಬ್ಬರು ಬೌರಿಂಗ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಇನ್ನು 14ಕ್ಕಿಂತ ಹೆಚ್ಚು ಅಭಿಮಾನಿಗಳು ಅಸ್ವಸ್ಥರಾಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ವೆರಿ ಅನ್ಫಾರ್ಚುನೇಟ್, ನಿಜಕ್ಕೂ ಕೂಡ ದುರದೃಷ್ಟವಾದಂತಹ ಒಂದು ವಿಚಾರ. ವೈದೇಹಿ ಆಸ್ಪತ್ರೆಯಲ್ಲಿ 4 ಜನ ಅಭಿಮಾನಿಗಳ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ದುರಂತದ ವಿಚಾರ. 4 ಜನ ಈಗ ವೈದೇಹಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಓರ್ವ ಮಹಿಳೆ, 3 ಪುರುಷರು ಸಾವನ್ನಪ್ಪಿರೋದು ಇಲ್ಲಿ ವೈದೇಹಿ ಆಸ್ಪತ್ರೆಯ ಅಪ್ಡೇಟ್ ಇದೆ. ಇನ್ನೂ 13 ಮಂದಿ RCB ಅಭಿಮಾನಿಗಳ ಅಸ್ವಸ್ಥರಾಗಿದ್ದಾರೆ. 13 ಅಭಿಮಾನಿಗಳ ಪೈಕಿ 6 ಮಂದಿ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ವೈದೇಹಿ ಆಸ್ಪತ್ರೆಯಲ್ಲಿ 4 ಜನ ಅಭಿಮಾನಿಗಳಿಗಾಗಲೇ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಅಸ್ವಸ್ಥರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಜನ ಅಡ್ಮಿಟ್ ಆಗ್ತಾ ಇದ್ದಾರೆ. ಈಗ ಮೇಲಿನ ಮೇಲೆ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಈಗ ಅವರನ್ನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾ ಇದ್ದಾರೆ. ಅಸ್ವಸ್ಥರನ್ನ ಬೌರಿಂಗ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಂದು ಕಡೆ ಸಂಬಂಧಿಕರ ಆಕ್ರಂದನ ಕೂಡ ಮುಗಿದು. ಬೌರಿಂಗ್ ಆಸ್ಪತ್ರೆಯಲ್ಲಿ ಅಸ್ವಸ್ಥರನ್ನ ಬಂದು ಈ ಕರ್ಕೊಂಡು ಬಂದು ಜಾಯಿನ್ ಮಾಡಿಸ್ತಾ ಇದ್ದಾರೆ, ಅಡ್ಮಿಟ್ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಥರ ಬರ್ತಾ ಇರೋರಿಗೆ ಆಂಬ್ಯುಲೆನ್ಸ್ ಮೂವ್ ಆಗೋದಕ್ಕೂ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಸೊ ಹಾಗಾಗಿ ನೋಡಿ, ಅಲ್ಲಿ ಪಾಪ ಪೊಲೀಸ್ ವೆಹಿಕಲ್ಗಳನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ. ಪೊಲೀಸ್ ವೆಹಿಕಲ್ಗಳು ಯಾವ್ಯಾವ್ದು ಸಿಗುತ್ತೆ ವೆಹಿಕಲ್ಗಳು, ಅಲ್ಲಿಂದ ಅವರಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಅಂತ ಹೇಳಿ ವ್ಯವಸ್ಥೆಗಳನ್ನು ಮಾಡಬೇಕು. ಕಿರಣ್ ಹೇಳ್ತಾ ಇದ್ರು, ಬಹುಶಃ ಎಲ್ಲೋ ಒಂದು ಕಡೆ ತುಂಬ ತರಾತುರಿ ಮಾಡ್ಕೊಂಡ್ವಾ ನಾವು. ನೆನ್ನೆ ತಾನೇ ಗೆದ್ದಿದೆ, ಸ್ವಲ್ಪ ಸಮಯ ಕೊಟ್ಟು ನಮ್ಮ ಬೆಂಗಳೂರಿನಲ್ಲಿ ನಾವೇನು ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಅಭಿಮಾನಿಗಳು ಹೇಗೆ ಬಿಹೇವ್ ಮಾಡ್ಬೋದು. ಯಾಕಂದರೆ ಇದು 18 ವರ್ಷಗಳ ಕಾಯುವಿಕೆ. 18 ವರ್ಷಗಳ ನಂತರ ಗೆದ್ದಿದ್ದ ಟೀಮ್ ಅಂತ ಹೇಳಿದಾಗ ಅಭಿಮಾನಿಗಳು ಹೆಂಗೆ ಬಿಹೇವ್ ಮಾಡ್ಬೋದು ಅನ್ನೋಂಥದ್ದು ನಿನ್ನೆ ರಾತ್ರಿ ಒಂದು ಗ್ಲಿಮ್ಸಸ್ ಇತ್ತು. ಇನ್ನು ಕಾಲ್ತುಳಿತಕ್ಕೆ ಸತ್ತವರ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ನೋಡಿ, ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಷ್ಟವರೆಗೆ 6 ಇದ್ದಂತಹ ಸಂಖ್ಯೆ ಈಗ 7ಕ್ಕೆ ಏರಿಕೆ ಆಗಿದೆ. ಅಸ್ವಸ್ಥರಾದಂಥವರ ಸಂಖ್ಯೆ ಕೂಡ ಹೆಚ್ಚಾಗೇ ಇದೆ.